ಆಕಾಶದಿಂದ ಧರೆಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ. ಇಲ್ಲ, ನನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅನುಪಮ ಬಗ್ಗೆನೂ ಮಾತಾಡ್ತಾ ಇಲ್ಲ. ದಿ ಒರಿಜಿನಲ್ ಗೊಂಬೆನ ಇವತ್ತು ನೀವು ನೋಡ್ತೀರಂತೆ. ಬಟ್ ಬಿಫೋರ್ ದಾಟ್, ಮಧ್ಯಾಹ್ನದ ಹೊತ್ತು 1:30 ವೆಲ್ಕಮ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅನು, ನೆನ್ನೆ ಎಲ್ರಿಗೂ ಹೇಳಿದ್ವಿ ದಟ್ ಗೊಂಬೆನ ಕರೆಸ್ತಾ ಇದೀವಿ ಇವತ್ತು ಅಂತ. ಗೊಂಬೆ ಹಬ್ಬ ಎಲ್ಲ ಮುಗ್ದೋಯ್ತು, ಬಟ್ ಸ್ಟಿಲ್ ದಿ ಒರಿಜಿನಲ್ ಗೊಂಬೆ ಇಸ್ ಕಮಿಂಗ್ ನೌ. ಸೊ ಲಕ್ಷ್ಮೀ ಬಾರಮ್ಮ ಮನೆಯಿಂದ ಗೊಂಬೆನ ಬರ್ಮಾಡ್ಕೊಳ್ಳನ್ವಿ. ಸೊ ವೆಲ್ಕಮ್ ಅಂತ ನೀವ್ ಹೇಳ್ತೀರಾ? ನೇಹಾ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಓಕೆ ಓಕೆ, ಸಾಕು ಸಾಕು. ಯಾವಾಗಲೂ ಹಾಗೆ ಮಾಡೋದು, ಇಲ್ಲ ನಂಗೆ ಸಮಾಧಾನ ಆಗಲ್ಲ. ಆಕ್ಚುಲಿ ಇನ್ನೊಂದು ಎಕ್ಸ್ಟ್ರಾ ಇದೆ, ಮುತ್ತು ಕೊಟ್ಕೋತೀವಿ, ಬಟ್ ಇವಾಗ ಬೇಡ ಅಂತ. ಕೊಟ್ಕೊಳ್ಬೇಕು ಅಂತ ಲಿಪ್ಸ್ಟಿಕ್ ಹೊಟ್ಟೋಗುತ್ತೆ ಅಂತಾರ. ಹೆಣ್ಮಕ್ಳು ನಮ್ಗೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಜೀವನದಲ್ಲಿ. ಸರಿ, ಇವತ್ತು ಟೆನ್ಷನ್ ಇಲ್ಲದೆ ಅಡ್ಗೆ ಮಾಡ್ತೀರಂತೆ. ಹೌದು. ಏನ್ ಮಾಡ್ತಾ ಇದ್ರಾ? ಪಾಯಸದಲ್ಲಿ ತುಂಬಾ ವೆರೈಟಿ ಇರುತ್ತೆ. ಹೌದು. ಸೊ ನಿಮ್ಗೆ ಯಾವ ವೆರೈಟಿ ಗೊತ್ತು ಹೇಳಿ ನೋಡೋಣ. ಯೂಶಲ್ ಶಾವ್ಗೆ ಪಾಯಸ, ಆಮೇಲೆ ಅಕ್ಕಿ ಪಾಯಸ, ಆಮೇಲೆ ಅದೇನಾದ್ರು ರೌಂಡ್ ರೌಂಡ್ ಆಗಿ ಬರ್ತದ ಬಾಲ್ ಸಬ್ಬಕ್ಕಿ ಪಾಯಸ, ಆಮೇಲೆ ರವೆ ಪಾಯಸ, ಗಸಗಸೆ ಪಾಯಸ. ಗಸಗಸೆ ಪಾಯಸ. ಯಾವತ್ತಾದ್ರೂ ಎಳ್ನೀರ್ ಪಾಯಸ ಅಂತ ಕೇಳಿದಿರಾ? ಎಳ್ನೀರ್ನ ಸಪರೇಟ್ ಆಗಿ ಕುಡ್ದಿದೀವಿ, ಪಾಯಸದ ರೂಪದಲ್ಲಿ ಸ್ವಾಹ ಇನ್ನೂ ಮಾಡಿಲ್ಲ. ಇವತ್ತು ಮಾಡುವಂತೆ ಸ್ವಾಹ. ಸೊ ನೀವು ಚೆನ್ನಾಗಿ ಟ್ರೈ ಮಾಡಿರ್ತೀರಾ? ಇಲ್ಲ, ಟ್ರೈ ಮಾಡಿಲ್ಲ, ಆದ್ರೆ ಅವಳು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾಳೆ. ಇವತ್ತು ನಮಗೋಸ್ಕರ. ಯು ಮೀನ್ ಟು ಸೇ ನಮಗೋಸ್ಕರ ಸ್ಪೆಷಲ್ ಎಳ್ನೀರ್ ಪಾಯಸ ಇವತ್ತು. ಎಸ್. ನೋಡಿದ್ರ ನಮ್ ನೇಹಾ ಲಕ್ಷ್ಮೀ ಬಾರಮ್ಮ ಅಲ್ಲಿ ಬರೀ ಮುದ್ದಾಗ ಕಾಣಿಸೋದ್ ಮಾತ್ರ ಅಲ್ಲ, ಅಡ್ಗೆ ಮನೇಲಿ ನಿಜವಾಗ್ಲೂ ಕೆಲ್ಸನೂ ಮಾಡ್ತಾರೆ ಅಂತ. ಹೌದು, ಪ್ಲೀಸ್ ನನ್ನ ನಂಬಿ. ಯಾಕಂದ್ರೆ ಸೀರಿಯಲ್ ನೋಡಿದವರೆಲ್ಲರೂ ಓಕೆ ಇವಳಿಗೆ ಏನೂ ಕೆಲಸ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಅಲ್ಪ ಸ್ವಲ್ಪ ಅಡ್ಗೆ ಮಾಡೋದಕ್ಕೆ ನನಗೂ ಬರುತ್ತೆ. ಖಾಲಿ ಡಬ್ಬ ತಗೊಂಡೋಗ್ ಕೊಟ್ರೆ ಫಿಲ್ ಮಾಡ್ಬಿಟ್ಟು ಕಳಿಸ್ತಾಳೆ, ನಾನು ಅಡಿಗೆ ಮಾಡಿ. ಅದೊಂದು ಪಾಲಿಸಿ ನಾನ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಯಾರು ನಾನು ಅವ್ರ ಮನೆಗೆ ಹೋದಾಗ ಡಬ್ಬಿ ಕೊಟ್ಟು ಕಳಿಸಿದ್ರೆ ನಾನು ವಾಪಸ್ ಏನಾದ್ರು ಫಿಲ್ ಮಾಡೇ ಕೊಡ್ತೀನಿ, ಹಂಗೆ ಖಾಲಿ ಕೊಡಲ್ಲ ಅಲ್ಲ. ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ? ಎಸ್, ಕಮಾನ್. ಮೇನ್ ಇಂಗ್ರೀಡಿಯೆಂಟ್ ಎಳ್ನೀರು, ಆಮೇಲೆ ಮಿಲ್ಕ್, ಹಾಲು, ಇದು ಗಂಜಿ, ಎಳ್ನೀರ್ ಗಂಜಿ, ಕಂಡೆನ್ಸ್ ಮಿಲ್ಕ್, ಆಮೇಲೆ ಪಿಸ್ತಾ. ರೆಸಿಪಿ ಏನೋ ತುಂಬಾ ಸಿಂಪಲ್ ಆಗಿದೆ. ಇದನ್ ಶುರು ಮಾಡಕ್ಕಿಂತ ಮುಂಚೆ ನನ್ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಈ ಅಕ್ಕ ಅಲ್ಲಿ ನಟಿಸ್ತಿರುವ ಭೂಮಿಕಾ ದೇವಿಕಾ ನಮ್ಮ ಲಕ್ಷ್ಮೀ ಬಾರಮ್ಮ ಗೊಂಬೆನ ಹೇಗ್ ಮೀಟ್ ಮಾಡಿದ್ರು? ಪರಿಚಯ ಹೇಗಾಯ್ತು? 4 ವರ್ಷದ ಹಿಂದೆ ನಾವಿಬ್ರು ಒಂದೇ ಪ್ರಾಜೆಕ್ಟ್ ಮಾಡ್ತಿದ್ವಿ. ಓಕೆ. ಸೊ ಅಲ್ಲಿ ನಮ್ಮಿಬ್ರ ಸ್ನೇಹ ಬೆಳಿಲಿಲ್ಲ ಅಂದ್ರೆ ಇನಿಷಿಯಲಿ ನಾನು ಇವಳ ಜೊತೆ ಮಾತಾಡ್ಸ್ತೇನೆ. ಅಂದ್ರೆ ಮಾತಾಡಿಸ್ಬಾರ್ದು ಅಂತಲ್ಲ, ಇವಳು ಮಿಂಗಲ್ ಆಗ್ತಿರ್ಲಿಲ್ಲ. ಬರೋಳು, ಬಾಯ್ಗಳೋಳು, ಮೇಕಪ್ ಹಾಕೊಳ್ಳೋಳು, ಹೋಗೋಳು, ಆಕ್ಟ್ ಮಾಡೋಳು, ವಾಪಸ್ ಬಸ್ ಕೂತ್ಕೊಳ್ಳೋಳು. ಎಷ್ಟ್ ಕೆಲ್ಸಾನು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರೋದು. ನನ್ಗೆ ಯಪ್ಪ ಇವಳು ಎಷ್ಟು ಬೋರಿಂಗ್, ಆಟಿಟ್ಯೂಡು, ಹೆಂಗ್ ಇವಳ ಜೊತೆ ಮಾತಾಡೋದು ಅಂತೆಲ್ಲ ಅನಿಸ್ತಿತ್ತು. ಆಮೇಲೆ ಒಂದ್ ದಿವಸ ನೈಟ್ ಔಟ್ ಪ್ಲಾನ್ ಮಾಡಿದ್ವಿ. ಓಹೋ, ಇದು ಮನೇಲಿ ಯಾರಿಗೂ ಗೊತ್ತಿಲ್ಲ, ಇವತ್ತೇ ಗೊತ್ತಾಗ್ತಿರೋದು. ನೋಡಿದ್ರ, ಸುಮಾರು ಗೊತ್ತಿಲ್ದಿರೋ ವಿಷಯಗಳು ಅಡ್ಗೆ ವಿಷಯ ಮಾತ್ರ ಅಲ್ಲ, ಅಡುಗಿರುವ ವಿಷಯನೂ ಇಲ್ಲಿ ಗೊತ್ತಾಗತ್ತೆ. ಹಾ, ಓಕೆ. ನೈಟ್ ಔಟ್. ಸೊ ನೈಟ್ ಔಟ್ ಹೋದ್ವಿ, ಅಲ್ಲೂ ಏನು ಮಾತಾಡ್ಲಿಲ್ಲ. ಏನಮ್ಮ ಮಾಡ್ದೆ? ಅಲ್ಲ, ಇವರೆಲ್ಲ ಆಲ್ರೆಡಿ ಇವ್ರದೊಂದು ಗ್ರೂಪ್ ಆಗೋಗಿತ್ತು. ನನ್ಗನ್ಸುತ್ತೆ ಇವರೆಲ್ಲ ಗ್ರೂಪ್ ಮಾಡ್ಕೊಂಡ್ಬಿಡಿ. ನೀವು ಹೋದ್ರೆ ರೇಗ್ಸೋದು ಸುಮ್ನೆ, ಹೊಸಗಳು ಬೇರೆ. ನಾನು ಅಲ್ಲೂ ಸಪ್ಪೆ ಮೂತಿ ನಾವ್ ನೆಕ್ಸ್ಟ್ ಡಿಸೈಡ್ ಮಾಡುವ, ಇವಳಿಗೆಲ್ಲೂ ಕರಿಯೋದ್ ಬೇಡಪ್ಪ, ಸುಮ್ನೆ ವೇಸ್ಟ್. ಎಂಟರ್ಟೈನ್ಮೆಂಟು ಕೊಡಲ್ಲ, ಜೊತೆಗೆ ಹೋಗ್ಲಿ ಮಾತಾಡೋದು ಇಲ್ಲ, ಏನ್ ಮಾಡೋದು, ಸುಮ್ನೆ ವೇಸ್ಟ್, ಅವಳು ಕರಿಯೋದ್ ಬೇಡ ಅಂತ ಅನ್ಕೊಂಡು. ಸೆಕೆಂಡ್ ಟೈಮ್ ಏನಾಯ್ತು, ಅವಳಿಗೆ ವಿಧಿ ಇಲ್ಲ, ಅವಳಿಗೆ ಇಷ್ಟ ಅಲ್ವಾ ಒಂದ್ ಸ್ವಲ್ಪ ಮಾತಾಡ್ಸೋದು, ನಾವ್ ಕರಿಬೇಕಲ್ವಾ, ಹಾಗಾಗಿ ಮಾತಾಡ್ಸಕ್ ಶುರು ಮಾಡಿದ್ಲು. ಒಂದ್ ಸ್ವಲ್ಪ ಓಕೆ. ಆಮೇಲೆ 3ನೇ ನೈಟ್ ಔಟು, 4ನೇ ನೈಟ್ ಔಟ್ಗೆ ಅನುಪಮ ಬಾಯ್ ಮುಚ್ಚಮ್ಮ ಅಂತ ಹೇಳ್ಬೇಕು. ಮಾತಾಡೋದು ನೀನೇನಾ ಅಂತ ನಾನ್ ಕೇಳ್ದೆ. ಸೊ ಬೇಸಿಕಲಿ ಆ ಬಿಗಿನಿಂಗ್ ಅಲ್ಲೆಲ್ಲ ಬಾಯಿ ಮುಚ್ಕೊಂಡಿದ್ಲಲ್ಲ, ಆ ಕೋಟ ಎಲ್ಲ ಹೆಂಗಾದ್ರು ಖಾಲಿ ಮಾಡ್ಬೇಕಾಗಿತ್ತಲ್ಲ. ಎಕ್ಸಾಕ್ಟ್ಲಿ. ಅಬ್ಬ ಇವತ್ತಿಗೂ ಅಷ್ಟೇ, ಮೀಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ, ಹಂಗಾಯ್ತು ಕಡೆ, ಹಿಂಗಾಯ್ತು ಕಡೆ, ನಮ್ ಶೂಟಿಂಗ್ ಅಲ್ಲಿ ಹಂಗಾಯ್ತು. ನನಗೂ ಒಂದ್ ಸ್ವಲ್ಪ ಮಾತಾಡಕ್ ಬಿಡೆ, ನಮ್ ಶೂಟಿಂಗ್ ಅಲ್ಲೂ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬೇಕು ಅಂತ. ಇವತ್ತಿಗೂ ಹಂಗೇನೆ ತುಂಬಾ ವಟ ಅಂತ ಮಾತಾಡ್ತಾಳೆ. ಇಲ್ಲಿ ರೆಸಿಪಿ ಬನ್ನಿ. ಓಕೆ, ಏನ್ ಮಾಡ್ಬೇಕು ಇವಾಗ? ಇದನ್ನ ಚೆನ್ನಾಗಿ ಕಾಯಿಸಿ ಆರ್ಸಿರ್ಬೇಕು. ಹಾಲನ್ನ ಕಾಯಿಸೋಣ. ಪ್ಲೀಸ್ ವೇಟ್ ಅಂತ. ನಿಂಗೆ ಅಡ್ಗೆ ಮಾಡಕ್ ಇಷ್ಟ ಅಂದಲ್ಲ, ಕಮಾನ್. ಬೆಂಕಿ ಹಚ್ಚಕ್ಕೂ ಇಷ್ಟ. ದಟ್ ಇಸ್ ಬಿಕಾಸ್ ಸೀರಿಯಲ್ ಅಲ್ಲಿ ದೇವಿಕಾ ಕ್ಯಾರೆಕ್ಟರ್ ಅಲ್ವಾ, ಹಚ್ಕೊಡೋದು ಎಲ್ಲರಿಗೂ, ಬೆಂಕಿ ಹಚ್ಚೋದು. ಬಟ್ ನಿಜವಾದ ಲೈಫ್ ಅಲ್ಲಿ ಆತರ ಅಲ್ಲ. ಗೊತ್ತಾಯ್ತು, ತುಂಬಾ ಒಳ್ಳೆ ಹುಡುಗಿ. ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ.
ಇವ್ಳಿಗೂ ಗೊತ್ತಿಲ್ದಿರೋ ವಿಚಾರಗಳು. ಎಸ್, ನಿಮಗೂ ಗೊತ್ತಿಲ್ದೇ ಇರೋ ವಿಚಾರಗಳು ನೇಹಾ. ಹೇಳ್ದಿರೋದು ತುಂಬಾ ಇದೆಯಾ? ಎಷ್ಟು ಮಾತಾಡ್ತಾಳೆ ಅಂದ್ರೆ ಎಲ್ಲ ಹೇಳ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನೋ ಸೊ ಮುಚ್ಚಿಟ್ಟಿದ್ಯಾ? ಮುಚ್ಚಿಟ್ಟಿದ್ದಲ್ಲ, ನಾ ಅದನ್ನೇ ಹೇಳಿದ್ದು. ಕ್ಲೋಸ್ ಫ್ರೆಂಡ್ಸ್ಗೂ ಹೇಳ್ಕೊಳ್ಳೋ ಅಂತ ಸಂದರ್ಭ ಯಾವತ್ತೂ ಬಂದಿಲ್ಲ, ಆ ತರದ್ ಒಂದು ಕಾನ್ವರ್ಸೇಷನ್ ಶುರು ಆಗಿರ್ಲಿಲ್ಲ ಅಂತ. ಇನಿಷಿಯಲ್ ಡೇಸ್ ಅಲ್ಲಿ ಅನುಪಮಾನ ಹಿಂಗ್ ಕ್ಯಾಚ್ ಹಾಕೊಂಡು ಈ ನೇಹಾ ರ್ಯಾಗ್ ಎಲ್ಲ ಮಾಡ್ತಿದ್ರು ಗೊತ್ತಾ? ಹೆಂಗ್ ಮಾಡ್ತಿದ್ರಿ, ಏನ್ ಕಥೆ? ಇವಳು ಮಾತಾಡೋದಕ್ ಶುರು ಮಾಡಿದ್ಲು ಅಂತ ಹೇಳದಲ್ಲ, ಸಿಕ್ಪಕ್ಕಿದವ್ರಿಗೆಲ್ಲರಿಗೂ ಊರ್ಸೋಳು. ಲೈಟ್ ಮನ್ ಬಿಡ್ತಿರ್ಲಿಲ್ಲ, ಕ್ಯಾಮ್ರಾ ಮನ್ ಡೈರೆಕ್ಟರ್ಗೂ ಬಿಡ್ತಿರ್ಲಿಲ್ಲ, ಎಲ್ಲರಿಗೂ ರೇಗ್ಸೋಳು. ನಾನ್ ಮಾತ್ರ ಇವಳಿಗೆ ರೇಗ್ಸೋದು. ಇವತ್ತಿಗೂ ಅಷ್ಟೇ, ಇವಳೆಲ್ಲರಿಗೂ ರೇಗಿಸ್ತಾಳೆ, ನಾನ್ ಮಾತ್ರ ಇವಳಿಗೆ ರೇಗಿಸ್ತೀನಿ. ಇವಳು ವಾಪಸ್ ನನಗ್ ರೇಗಿಸಿಲ್ಲ. ಆಗಲ್ಲ. ಯಾಕಾಗಲ್ಲ? ಆಗಲ್ಲ ಅಂತಲ್ಲ, ಮಾಡ್ತಾಳೆ, ಬಟ್ ಸೋತೋಗ್ಬಿಡ್ತಾಳೆ. ಆ ರೇಂಜ್ಗಿನೂ ಆಗ್ತಾ ಇಲ್ಲ. ಅಲ್ಲ, ಆ ರೇಂಜ್ಗೆಲ್ಲ ಫ್ರೆಂಡ್ ನ ನಾನೇ ಯಾಕೆ ಬಿಟ್ಕೊಡೋದು ಅಂತ. ಓಹೋ, ಇಂಡೈರೆಕ್ಟ್ಲಿ ನಿಮ್ಗೆ ಹೇಳ್ತಿರೋದು ನೇಹಾ. ಮುಖ ತೋರ್ಸಮ್ಮ ಅಂತ. ಇವಳಗ್ ಬಾಯ್ ಯಾರು ಕೊಡಕ್ ಆಗಲ್ಲ. ಸೊ ಅದಕ್ಕೆ ನೀನೇ ಮಾತಾಡ್ಕೋ, ನೀನೇ ನನ್ನ ರೇಗ್ಸು ಅಂತ ಶರಣಾಗ್ಬಿಡ್ತೀನಿ. ಏನ್ ಬೇಕಾದ್ರೂ ಮಾತಾಡ್ಕೋ. ಸೊ ಏನಂತ ಹೇಳ್ತೀರಾ ರೇಗ್ಸೋದು ಅಂದ್ರೆ? ಇಂಥದ್ದೇ ಹಿಡ್ಕೊಂಡು ರೇಗಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಹೇಳ್ಬೇಕು. ಇವತ್ತು ಇವಳೇನ್ ಗೊತ್ತಾ, ಎಲ್ಲರಿಗೂ ರೇಗ್ಸೋದಕ್ಕೆ ಹಿಂದಿನ ದಿನ ರಾತ್ರಿ ಫುಲ್ ಕುತ್ಕೊಂಡು ಡೈಲಾಗ್ ಮಾಡ್ತಾಳೆ. ರೇಗ್ಸ ಡೈಲಾಗ್ ಪ್ರಾಕ್ಟೀಸಾ? ಏನಂದ್ರೆ ನೆಕ್ಸ್ಟ್ ಡೇ ಬರ್ತಾಳೆ, ಏಯ್ ನಿಂಗೆ ಬಕ್ಕಂತ ಹೊಡೆದ್ರೆ ರಕ್ತ ಚಳ್ಳಂತ ಬರ್ಬೇಕು ಅಂತ ಬಂದ್ ಹೇಳಲ್ಲ. ಏನಮ್ಮ ರಾತ್ರಿ ಕುತ್ಕೊಂಡು ರಿಹರ್ಸಲ್ ಮಾಡೋದ್ಯಾ ಇದು ಹೇಳೋದಕ್ಕೆ ಅಂತ ಹೇಳೋದು. ಇಡೀ ದಿವಸ ಅದನ್ನೇ ರೇಗ್ಸೋದು. ವಾಪಸ್ ಅವಳೇನು ಹೇಳೋದಿಕ್ಕಾಗಲ್ಲ. ಆಮೇಲೆ ನಗೋದು ಅಷ್ಟೇ. ನಗು ಒಂದ್ಸಲ ಶಿವಾಜಿನಗರ ಒಂದ್ಸಲ ಏನೋ ಒಂದ್ ಮಾಡಿ ನಗ್ಸಿ ಅವಳನ್ನ. ಅವ್ಳು ಸುಮ್ನೆ ನಗ್ತಾಳೆ. ಇವಾಗ ಅವಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಶಿವಾಜಿನಗರ ಆಟೋ ಸೌಂಡ್ ಕೇಳ್ದಂಗ ಆಗ್ಲಿಲ್ಲ ನೋಡಿ. ಆಟೋ ಸೌಂಡ್ ಸ್ಟಾರ್ಟ್ ಆದಾಗ ಹೆಂಗಾಗತ್ತೆ? ಡ್ರ್ ಅಂತ. ಇಲ್ಲ, ಡ್ರ್ ಅಲ್ಲ, ಶುರು ಆಗುತ್ತೆ. ನಮ್ದು ಶುರು ಆಗುತ್ತೆ ನೋಡಿ. ಅವಳು ನಗು ಹಂಗೆ ಒಂಥರ ಆಟೋ ಸ್ಟಾರ್ಟ್ ಆದಂಗೆ ಹೆಂಗಾಗತ್ತ ಹಂಗೆ. ಒಂದೊಂದ್ಸತಿ ತುಂಬಾ ಜೋರಾಗಿ ನಗ್ತಾಳಲ್ಲ, ಅದು ಪಕ್ಕ ಕಲಾಸಿ ಪಳಿ ಆಟೋ. ಓ ಸರಿ ಹೋಯ್ತು. ನೋಡಿ, ಈ ತರ ರೇಗ್ಸಿ ಅವ್ರ ಬುಷ್ಟಿಯಲ್ಲಿ ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಯಾವಾಗ್ಲೂ ನಗ್ತಾನೆ ಇರ್ತಾಳೆ. ನಂಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಅವಳು ಸ್ಮೈಲ್. ಸುಮ್ನೆ ಸ್ಮೈಲ್ ಮಾಡಿದ್ರೆ ಇಷ್ಟ, ಅಂತ ನಗ್ತಾಳಲ್ಲ, ಅದು ಇಷ್ಟ ಆಗಲ್ಲ. ಸೊ ಹೀಗೆ ಸಿಚುಯೇಷನ್ ತಕ್ಕನಂಗೆ ಅವಳನ್ನ ರೇಗಿಸ್ತೀನಿ. ಏನು ಪ್ಲಾನ್ ಮಾಡ್ಕೊಂಡಿರಲ್ಲ, ಬಟ್ ಅವಳು ರೇಗ್ಸೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬರ್ತಾಳೆ. ದಟ್ ಇಸ್ ಹೌ. ಇವಾಗ ಇಷ್ಟೆಲ್ಲ ಕತೆ ಹೇಳಿದ್ದು ರೇಗ್ಸದೆ. ಹೌದು ಅಲ್ವಾ? ಹೌದು. ನೋಡಿದ್ರಾ? ನಾನು ಇದನ್ನ ಖಂಡಿಸ್ತೀನಿ. ಖಂಡಿಸ್ತೀಯಾ? ಇಲ್ಲ, ಇದು ಹಾಲು ನೋಡಿ ಹೋಗ್ತದೆ. ನೀವು ಡಾನ್ಸಿಂಗ್ ಸ್ಟಾರ್ ಸೀಸನ್ 2 ರನ್ನರ್ ಅಪ್ ಆಗಿರ್ಬೋದು. ನಾನ್ ಡಾನ್ಸಿಂಗ್ ಸ್ಟಾರ್ ಸೀಸನ್ 3 ಎಲಿಮಿನೇಟೆಡ್ ಕ್ಯಾಂಡಿಡೇಟ್. ಸೊ ನನಗ್ ಗೊತ್ತು, ಮೈ ಕೈ ಎಲ್ಲ ನೋವು ಮಾಡ್ಕೊಂಡು ಕಾಣ್ದೇ ಇರೋ ಜಾಗದಲ್ಲಿ ಟೆಟನಸ್ ಇಂಜೆಕ್ಷನ್ ತಗೊಂಡು ಇಷ್ಟ ಅವಸ್ಥೆ ಪಟ್ಟಿದ್ದೀನಿ ಅಂತ. ಸೊ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗೋದು ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂತ ನನ್ಗನ್ಸುತ್ತೆ. ಅದ್ರಲ್ಲೂ ಪ್ರಭುದೇವ ಅಂತ ಅವರು ಕ್ಯಾಚ್ ಹಾಕೊಂಡ್ಬಿಟ್ರೆ ಯು ಹ್ಯಾಡ್ ದಟ್ ಆಪರ್ಚುನಿಟಿ ಅಲ್ಲ? ನನಗ್ ಗೊತ್ತಿಲ್ಲ, ಸುಮ್ನೆ ಯಾರೋ ಒಬ್ರು ಡಾನ್ಸರ್ ಇಲ್ಲ, ಸುಮ್ನೆ ಬನ್ನಿ ಅಂತ ಕರೆದ್ರು, ಹೋದೆ, ರಿಹರ್ಸ್ ಮಾಡ್ದೆ. ಅದು ಗೊತ್ತೂ ಇಲ್ಲ ಕೊನೆವರೆಗೂ ಅವ್ರು ಬರ್ತಾರೆ, ಪ್ರಭುದೇವ ಸರ್ ಬರ್ತಾರೆ ಅಂತ. ನೋಡಿದ್ರೆ ಆ ಸಾಂಗ್ ಇಂದ ತೆಗೆದು ಪ್ರಭುದೇವ ಸರ್ ಸಾಂಗ್ ಗೆ ನನ್ನ ಬ್ಯಾಕ್ ಡಾನ್ಸರ್ ಆಗಿ ಮಾಡಿದ್ರು. ಅಂಡ್ ದಟ್ ವಾಸ್ ಮೈ ಫಸ್ಟ್ ಶೋ ಡಾನ್ಸರ್ ಆಗಿ. ಡಾನ್ಸ್ ಅದುವರೆಗೂ ಸ್ಕೂಲಲ್ಲಿ ಅಲ್ಲಿ ಮಾಡಿದ್ದು ಬಿಟ್ರೆ ಟಿವಿಯಲ್ಲಿ ಬರೋ ತರ ಆಗಿದ್ದು ಅದೇನೆ ಫಸ್ಟ್ ಟೈಮ್. ಅಂಡ್ ಅವ್ರ ಜೊತೆಗೆ ಫಸ್ಟ್ ಸ್ಟೇಜ್ ನ ಶೇರ್ ಮಾಡಿದ್ದು. ಬಹುಶಃ ಏನೋ ಗೊತ್ತಿಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಮ್ಮನ್ನ. ಆ ವಿಡಿಯೋ ಎಲ್ಲ ಇದೆಯಾ ನಿಮ್ಮ ಹತ್ರ? ವಿಡಿಯೋ ಇದೆ, ಬಟ್ ನನ್ನ ಹತ್ರ ಎಲ್ಲ ಡಾನ್ಸ್ ಕ್ಲಾಸ್ ಹೋದ್ರೆ ಸಿಗತ್ತದೆ ಈಗ. ಸೊ ಸುಮ್ನೆ ಹೇಳ್ಕೋಬಹುದು, ಮೀ ಅಂಡ್ ಪ್ರಭುದೇವ ಡಾನ್ಸ್ ಟುಗೆದರ್, ಯು ನೋ, ಅದೆಲ್ಲ ಹೇಳ್ಬಾರ್ದು ಏನಾಯ್ತು ಅಂತಲ್ಲ. ಅಲ್ಲ, ಬಟ್ ಮಾಡಿರೋದುಂಟು. ಅದೇ ನಂಗೆ ಒಂಥರ ಅಂತ ಒಬ್ಬ ಡಾನ್ಸರ್ ಹಿಂದೆಗಡೆ ಎಲ್ಲೋ ಒಂದ್ 2 ಸ್ಟೆಪ್ ಹಾಕೋ ಚಾನ್ಸ್ ಸಿಕ್ತಲ್ಲ. ದಟ್ ಆಲ್ಸೋ ಇಸ್ ಗ್ರೇಟ್. ಸೊ ಹಾಲ್ ತಣ್ಣಗಾಗಿದೆ. ತಣ್ಣಗಾಗಿದೆ. ಓಕೆ, ನಂಗೆ ಒಂದ್ ಬೌಲ್ ಬೇಕು. ಶೋರ್. ಇದನ್ನ ಇದಕ್ಕೆ ಹಾಕ್ತಿದ್ದೀನಿ. ಓಕೆ, ಸೂಪರ್. ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕ್ 1 ಕಪ್. 1 ಫುಲ್ ಕಪ್? ಓಕೆ. ಆಹಾ, ಬಾಯಲ್ಲ ಅವಾಗ್ಲೇ ನೀರ್ ಬರ್ತದೆ. This is going to be amazing. Okay, next. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಸರಿ. ಇವಾಗ ಎಳ್ನೀರ್ ಗಂಜಿ ಇದೆಯಲ್ಲ, ಹೌದು, ಇದನ್ನ ಎಷ್ಟು ಮಿಕ್ಸಿಗೆ ನೋಡಿ ಪಾಸ್ ಮೋಷನ್ ಅಲ್ಲಿ ಹಾಕಿದೆ ಸಾಕಾ? ಓಕೆ. ಇದರಲ್ಲಿ ಒಂದ್ ಸ್ವಲ್ಪ ಎಳ್ನೀರ್ ಹಾಕ್ಬೇಕಾ? ಹಿಂಗೆ ಹಾಕ್ಲಾ? ಹಾಕಿ. ಏನ್ ಒಂದ್ ಅರ್ಧ ಗ್ಲಾಸ್ ಹಾಕಿರ್ಬೋದು ನೀವು ಅಷ್ಟೇ. ಸ್ವಲ್ಪ ಸುಮ್ನೆ ಅಳ್ತಿದ್ರಲ್ಲಿ ಹಾಕೋದು ಅಷ್ಟೇ. ಇದನ್ನ ಒಂದೇ ಒಂದು ಸಲ ಓನ್ಲಿ ಒನ್ಸ್ ಗಿರ್ ಅನ್ಸ್ಬೇಕಾ? ಎಸ್, ಗಿರ್ ಅನ್ಸ್ಬೇಕು. ಅಷ್ಟೇನಾ? ಓಪನ್ ಮಾಡಿ ನೋಡಿ. ಓಕೆ, ಡನ್. ಆಮೇಲೆ ಇದನ್ನ ಇದಕ್ಕೆ ಹಾಕ್ಬೇಕು.
ಓಕೆ ವಾವ್ ಅದೆಲ್ಲ ಹಂಗೆ ಬಾಯಿಗೆ ಸಿಗ್ತಾ ಇರ್ಬೇಕು ಅಲ್ವಾ? ಅವಾಗ್ಲೇ ಅದ್ರ ಮಜಾ ಇರೋದು. ಫೈನ್ ಆಗಿ ಗ್ರೈಂಡ್ ಮಾಡ್ಬಿಟ್ರೆ ಅದಾಗಲ್ಲ. ಮಜಾ ಇರಲ್ಲ. ಇವಾಗ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು, ಜೊತೆಗೆ ಈ ಎಳ್ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ, ಮಿಕ್ಕಿರೋ ಎಳ್ನೀರನ್ನು ಹಾಕೊಂಡ್ಬಿಡ್ಬೇಕು ಫುಲ್ ಆಗಿ. ಹಾ, ಈ ಅನ್ಫರ್ಗೆಟಬಲ್ ಎಳ್ನೀರ್ ಪಾಯಸನ ಆರಾಮಾಗಿ ಸ್ವಾಹ ಮಾಡೋಣ. ಈ ಗ್ಯಾಪ್ ಅಲ್ಲಿ ನಿಮ್ಮಿಬ್ರ ಅನ್ಫರ್ಗೆಟಬಲ್ ಮೋಸ್ಟ್ ಮೆಮೊರಬಲ್ ಇನ್ಸಿಡೆಂಟ್ ಯಾವ್ದು ನಿಮ್ ಲೈಫ್ ಅಲ್ಲಿ ನಡೆದಿರೋದು? ಇದನ್ನ ನೆನ್ಸ್ಕೊಂಡ್ರೆ ನಂಗೆ ಆಕ್ಚುಲಿ ಕೋಪ ಬರುತ್ತೆ. ಇವ್ರ ಜೊತೆ ನಾನು ಯಾವತ್ತೂ ಜಗಳ ಮಾಡಿಲ್ಲ, ಓಕೆ, ಇದುವರೆಗೂ ಮಾಡಿಲ್ಲ. ಯೂಶಲ್ ಆಗಿ ಹೇಳ್ತಾರಲ್ಲ, ಜಗಳ ಇದ್ ಕಡೆ ಕೋಪ ಇದ್ ಕಡೆ ಎಲ್ಲ ಜಾಸ್ತಿ ಪ್ರೀತಿ ಇರುತ್ತೆ. ಬಟ್ ಐ ಡೋಂಟ್ ನೋ, ನಾವ್ ಯಾವತ್ತೂ ಜಗಳ ಆಡಿಲ್ಲ, ಬಟ್ ಅದು ಪ್ರೀತಿ ಜಾಸ್ತಿ ಇದೆ. ಒಂದ್ಸಲ ನಾನು ಏಲಗಿರಿನಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಘಾಟ್ ಸೆಕ್ಷನ್. ಗೊತ್ತು. ಸೊ ಇವಳು ಹೇಳಲು ನಂಗೆ ನೋಡ್ಬೇಕು ಅನ್ನಿಸ್ತಿದೆ, ನಾಳೆ ಬಂದ್ಬಿಡ್ತೀನಿ ಕಣೆ ಅಂದೆ. ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ನೋ ವೇ ಅಂದೆ. ಆಮೇಲೆ ರೀಸೆಂಟ್ ಆಗಿ ಕಾರ್ ತಗೊಂಡ್ಲು, ಅವಾಗಷ್ಟೇ ಅವಳು ಕಾರ್ ಕಲ್ತಿದ್ಲು. ಸೊ ಘಾಟ್ ಸೆಕ್ಷನ್ ಓಡಿಸೋದು ರೂಲ್ಡ್ ಔಟ್. ಮೇಡಮ್ ಎಕ್ಸ್ಪೀರಿಯನ್ಸ್ ಇಲ್ಲ ಅನು ಬೇಡ ಒಂದು. ಇನ್ನೊಂದೇನಂದ್ರೆ ಅವಳು ಅಕಸ್ಮಾತ್ ಬಂದ್ರು, ನಾನು ವಾಪಸ್ ಜರ್ನಿ ಮಾಡುವಾಗ ಅವಳಿಗೆ ಕಂಪ್ನಿ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ನಾನು ಐ ವಾಸ್ ಟೂ ಸ್ಟ್ರೈನ್ಡ್. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇತ್ತು. ಸೊ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅಂಡ್ ಐ ವಾಂಟೆಡ್ ಟು ಸ್ಲೀಪ್ ಬಿಕಾಸ್ ನೆಕ್ಸ್ಟ್ ಡೇ ಆಲ್ಸೋ ನಂಗೆ ಶೂಟಿಂಗ್ ಇತ್ತು. ಅವ್ರ ಜೊತೆ ಆಲ್ಸೋ ಸ್ಪೆಂಡ್ ಟೈಮ್ ಅವಾಗ ನೆಕ್ಸ್ಟ್ ಡೇ. ಹೌದು, ಕರೆಕ್ಟ್. ಸೊ ಬೇಡ ಕಣೆ, ನಾನು ನಿದ್ದೆ ಮಾಡ್ಬಿಡ್ತೀನಿ. ಸೊ ಟ್ರಾವೆಲ್ ಮಾಡುವಾಗ ನಾನು ನಿದ್ದೆ ಮಾಡ್ತೀನಿ, ನಾಳೆನೂ ಶೂಟಿಂಗ್ ಇದೆ. ಸೊ ಶೂಟಿಂಗ್ ಮುಗಿದ ತಕ್ಷಣ ನಿನಗೆ ಸಿಗ್ತೀನಿ, ಇಲ್ಲ ನೀನ್ ಶೂಟಿಂಗ್ ಸ್ಪಾಟಿಗೆ ಬಾ, ಅಲ್ಲೇ ಸಿಗೋಣ ಅಂತ ಹೇಳ್ದೆ. ಇಲ್ಲ ನಾನು ಇವಾಗಲೇ ನೋಡ್ಬೇಕು ನಿನ್ನ, ಅಂದ್ರೆ ಬಂದಿದ ತಕ್ಷಣ ನೋಡ್ಬೇಕು ನಿನ್ನ ಅಂದು. ಬೇಡ ಕಣೆ ಅಂದ. ಇಲ್ಲ ನಾನು ನೋಡ್ಲೇಬೇಕು, ಬಾ ಅಂದೆ. ಇನ್ನೊಂದು 1 hour ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ಲು. ಓಕೆ ನಾನು ಇವಾಗ ಹೊರಡ್ತಿದೀನಿ. ನಿಜಾನಾ ಅಂದೆ. ಹ್ಞೂ ಅಂತ ಹೇಳಿದ್ಲು. ಸರಿ ಆಯ್ತು, ಬಾ ಹುಷಾರಾಗಿ ಬಾ, ನನ್ಗೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾನೆ ಇರು, ನಾನು ರೂಟ್ ಹೇಳ್ತೀನಿ, ಬಟ್ GPS ಹಾಕೊಂಡೆ ಬಾ, ಬಟ್ ಸ್ಟಿಲ್ ನನ್ಗೆ ಇದು ಫೋನ್ ಅಲ್ಲಿ ಇರೋ ಅಂತ ಟ್ರಾವೆಲ್ ಮಾಡ್ತಿದ್ಲು. ಓಕೆ ಮತ್ತೇನೋ ನನ್ಗೆ ಓಕೆ ಫ್ರೆಶನ್ ಅಪ್ ಆಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳ್ದೆ. ಫೋನ್ ಕಟ್ ಮಾಡಿದೀನಿ, ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಆಗ್ತಿಲ್ಲ. ಓ ಮೈ ಗಾಡ್, ಭಯ ಆಗಿರತ್ತಲ್ಲ. ರಿಸೀವ್ ಮಾಡ್ತಿಲ್ಲ ಅಲ್ಲ, ನೋ ಸರ್ವಿಸ್ ಆಗೋಗಿದೆ, ಗೊತ್ತಾಗಿಲ್ಲ ಅದು. ಫೈನಲಿ ನಾನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೀನಿ, ನಂಗೆ ಲಿಟ್ರಲಿ ಹಾರ್ಟ್ ಬಾಯ್ಗೆ ಬಂದ್ಬಿಟ್ಟಿತ್ತು. ಅಷ್ಟು ಐ ಆಮ್ ಲಿಟ್ರಲಿ ಶಿವರಿಂಗ್. ಕರೆಕ್ಟ್. ನಾನು ಅಯ್ಯೋ ಯಾಕದು ತಪ್ಪು ಮಾಡ್ಬಿಟ್ಟು ನಾನು ಏನ್ ಮಾಡ್ಬಿಟ್ಟೆ, ಇವಾಗ ಅಕಸ್ಮಾತ್ ಅವ್ರ ತಂದೆ ತಾಯಿ ಏನ್ ಅನ್ಕೊಳ್ತಾರೆ, ಎಲ್ಲಾ ರೀತಿನೂ ಯೋಚನೆ ಬಂದ್ಬಿಡ್ತು ನನ್ಗೆ. ಯೋಚನೆ ಮಾಡದಿರೋದೆಲ್ಲ ಬಂದ್ಬಿಡ್ತು. ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಘಾಟ್ ಸೆಕ್ಷನ್ ಇಳಿತಾ ಇದೀವಿ, ಇವಳು ಫೋನ್ ಬಂತು. ಘಾಟ್ ಸೆಕ್ಷನ್ ಎಷ್ಟು ಭಯಂಕರವಾಗಿತ್ತು ಅಂದ್ರೆ, ಮ್ಯೂಸಿಕ್ ಹಾಕೋಣ ಅಂದ್ರೆ ಆಪೋಸಿಟ್ ಗಾಡಿ ಬಂದ್ರೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಮ್ಯೂಟ್ ಮಾಡಿದೀನಿ. ಹೊರಗಡೆ ಬಹುಶಃ ಒಂದ್ ಪಿನ್ ಬಿದ್ರು ಶಬ್ದ ಕೇಳುತ್ತಾನೋ ಅಷ್ಟು ಬಿಕ್ಕೋ ಅಂತಿದೆ. ನನಗೆ ಆಕ್ಸಿಲೇಟರ್ ಒತ್ತಕ್ ಆಗ್ತಲ್ಲ, ಹಿಂಗ್ ಕಟ್ 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 ಕಟ ಅಂತ ಕಾಲ್ ನಡೀತಿದೆ. ಹೆಂಗೋ ಹೋಗಿ ರೀಚ್ ಆಗಿದೀನಿ, ನೋಡಿದ್ರೆ ಫೋನ್ ಮಾಡಕ್ ಟ್ರೈ ಮಾಡ್ತೀನಿ, ಸಿಮ್ ತೆಗ್ದೆಲ್ಲ ಹಾಕ್ದೆ, ಏನೂ ಬರ್ತಾ ಇಲ್ಲ. ಆಮೇಲೆ ನನ್ ಮೇಲ್ ಬಂದಾಗ್ಲೇ 1 hour ಆಯ್ತು, ಹಿಂಗೆಲ್ಲ ಆಯ್ತು ಅಂತ ಅಂದೆ. ಸರಿ ಬಂದ್ರು ಮೇಡಮ್. ಯಾಕೆ ಬಂದೆ ಅಲ್ಲಿಂದ ಕಿಚ್ಚಾಡ್ದೆ ಇದೀನಿ. ಆಮೇಲೆ ಬಂದೆ ಹೋದೆ, ಇನ್ನೇನ್ ಮಾಡೋದಕ್ಕಾಗತ್ತೆ, ಫಸ್ಟ್ ಅವಳ ಮುಖ ನೋಡೋಣ ಅಂತ ಹೇಳಿ ಮತ್ತೆ ವಾಪಸ್ ಹತ್ತಿದ್ವಿ. ಯಾಕಂದ್ರೆ ಎನಿವೇಸ್ ಅವರು ವಾಪಸ್ ಹೋಗ್ಬೇಕಾಯ್ತು. ಸೊ ನಾನೇ ವಾಪಸ್ ಹೋದೆ. ಅಲ್ಲಿ ಅವಳನ್ನ ನೋಡ್ದೆ. ಯೂಶಲ್ ಆಗಿ ನಾನು ಹೇಳಿದ್ನಲ್ಲ, ನಾವ್ ಇವ್ರು ಫಸ್ಟ್ ತಪ್ಕೋಬೇಕಿಲ್ಲ, ನಂಗೆ ಸಮಾಧಾನ ಇರಲ್ಲ ಅಂತ. ಅವ್ ತಪ್ಕೊಳ್ಳೂ ಇಲ್ಲ, ಸುಮ್ನೆ ನೋಡ್ದೆ, ಬ್ಯಾಗ್ ಹಾಕ್ದೆ, ಕೂತ್ಕೊಂಡೆ ಅವಳ ಗಾಡಿನಲ್ಲೇ. ಸರ್ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಡೀ ಜರ್ನಿ ನಾನು ಮಾತಾಡ್ಲಿಲ್ಲ ಅವಳ ಹತ್ರ. ಮಲ್ಕೊಂಡಿದ್ರು ಮೇಡಮ್. ನಂಗೆ ತುಂಬಾ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ 1-2 ನಿಮಿಷ ನೋಡ್ದೆ ಅವಳ ಮುಖನ, ಫುಲ್ಲು ಕೋಪ ಬಂದ್ಬಿಟ್ಟಿತ್ತು. ನೋಡ್ದೆ, ಏನ್ ಮಾಡೋದಕ್ಕಾಗತ್ತೆ, ಬುದ್ಧಿ ಹೇಳಿದ್ರೆ ಕೇಳಲ್ಲ. ಸಮಯದಲ್ಲಿ ಏನು ಮಾಡೋದಕ್ಕಾಗಲ್ಲ, ಬಂದ್ಬಿಟ್ಟಿದ್ದಾಳೆ, ಅನ್ಭವಿಸಿದಾಳೆ, ಅನ್ಭವಿಸು ಅನ್ಕೊಂಡ್ ಮಲ್ಕೊಂಡೆ. ಘಾಟ್ ಸೆಕ್ಷನ್ ಹತ್ತಿ ಇಳಿದಷ್ಟು ಟೆನ್ಷನ್ ನನಗಾಗಿದೆ ಇವಾಗ ಆ ಟೆನ್ಷನ್ ಅಲ್ಲಿ ಸ್ವಲ್ಪ ತಂಪಗಿರ ಎಳ್ನೀರ್ ಕುಡಿದ್ರೆ ಅದ್ರಲ್ಲೂ ಪಾಯಸ ಸೂಪರ್ ಆಗಿರುತ್ತೆ. ಬನ್ನಿ. ಓಕೆ, ಇದಕ್ಕೊಂದ್ ಸ್ವಲ್ಪ ಸ್ಯಾಫ್ರನ್ ಆಡ್ ಮಾಡೋಣ.